ಮಾಗಮಾತಂತು ದೇವಾನಾಂ ಗಮನಾತಂತು ಕಿಡಿಗಂತಾಗಂ ಚಕ್ವಾ ಶುಕ್ಲಾಂಬರದಂ ವಿಶ್ವಂ ಶಶಿವರ್ಣಂ ಚತುರ್ಭುಜಂ ಬೆಳ್ಳಿ, ನಿನ್ನನ್ನು ಇವತ್ತು ನೋಡ್ತಿದ್ರೆ ಆ ಸ್ವರ್ಗಲೋಕದಿಂದ ದೇವತೆನೇ ನನ್ನ ಸೊಸೆಯಾಗಿ ಬಂದಿದ್ದಾಳೇನೋ ಅಂತ ಅನ್ನಿಸ್ತಿದೆ. ಬನ್ನಿಮ್ಮ ಕೂತ್ಕೊಳ್ಳಿ. ಓಂ ಆಗಮಾತಂತು ದೇವಾನಾಂ ಗಮನಾರ್ಥಂತು ಅಮ್ಮ 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 ಹೇಗಿದೆಯಮ್ಮ? ಅಮ್ಮ ಅಳ್ಬೇಡ ಅಮ್ಮ. ನೋಡಿಲಿ ನಾನು ಇಲ್ಲೇ ಇದ್ದೀನಿ, ನಿನ್ ಪಕ್ಕದಲ್ಲೇ ಇದ್ದೀನಿ. ನೋಡಮ್ಮ. ಶುಶು ಅಮ್ಮಂಗ್ ನಾನು ಮಾತಾಡ್ತಿರೋದು ಏನು ಕೇಳಿಸ್ತಿಲ್ಲ ಅನ್ಸುತ್ತೆ. ಆ ಸಾತ್ವಿ ಬರೀ ನಾನು ಏನು ಮಾಡದೆ ಇರೋ ತರ ದಿಗ್ಬಂಧನ ಮಾಡಿದಾಳೆ ಅನ್ಕೊಂಡಿದ್ದೆ. ಆದ್ರೆ ನಾನು ಮಾತಾಡೋದು ಕೇಳಿಸ್ದೆ ಹೋಯ್ತಾ? ಅಯ್ಯೋ ಅಮ್ಮ ಕೇಳಿಸ್ಕೊಮ್ಮ. ಮಾಯಾ, ನನ್ ಬಿಟ್ಟು ಹೊಟ್ಟೋದ್ಯಲ್ಲ. ಅಲ್ಲಿ ನೋಡಿದ್ರೆ ಬೆಳ್ಳಿ ಬಸ್ರಿ ಅಂತ ಹೇಳಿ ಎಲ್ಲರೂ ಸಂಭ್ರಮದಿಂದ ಇದ್ದಾರೆ. ಇಲ್ಲಿ ನೀನು ಮಣ್ಣಲ್ಲಿ ಮಣ್ಣಾಗಿ ಹೋದಿಯ. ನಿನ್ನ ಅದೃಷ್ಟ ಚೆನ್ನಾಗಿದ್ದಿದ್ರೆ ಇವತ್ ನೀನು ಬೆಳ್ಳಿ ಜಾಗದಲ್ಲಿ ಇರ್ತಾ ಇದ್ದ. ನನ್ ಮಗಳು ಚೊಚ್ಚಲ್ ಬಸ್ರಿ ಅಂತೇಳಿ ತವ್ರ ಮನೆ ಹುಡುಗರ ಜೊತೆ ಅಕ್ಕೆಲೆ ನೀನ್ ಮಾಡಿ ತುಂಬ್ತಿದ್ದೆ. ಅವತ್ತೆಲ್ಲ ನನ್ ಜೊತೆ ಮಾತಾಡ್ದೆ ತಾನೆ. ಇವಾಗ್ಲೂ ಹಂಗೆ ಮಾತಾಡು. ಅಯ್ಯಯ್ಯೋ ಈ ಅಮ್ಮ ನಾನು ಹೇಗೆ ಹೇಳಿ? ಅಮ್ಮ ನಾನು ಇಲ್ಲೇ ಇದ್ದೀನಿ ಅಮ್ಮ. ಕಣ್ಬಿಟ್ಟು ನೋಡು, ನಾನು ಯಾಕೆ ಕಾಣಿಸ್ತಿಲ್ಲ? ನನ್ ಸಹಾಯಕ್ಕೆ ಯಾರು ಅಲ್ವಾ? ದಯವಿಟ್ಟು ಯಾರು ನನಗೆ ಸಹಾಯ ಮಾಡಿ. ನಾನು ಅಮ್ಮ ಹತ್ರ ಮಾತಾಡ್ಬೇಕು. ಅಮ್ಮ विद्युत्कान्ति समप्रभं कुमारशक्ति हस्तं त्वं मङ्गलं प्रणमाम्यहं. ದೇವ್ರೆ, ನೀನಾದ್ರೂ ನನಗೆ ಸಹಾಯ ಮಾಡಪ್ಪ. ನಾನು ಪ್ರೇತಾತ್ಮಗಳಿಗೆ ಯಾವ ದೇವ್ರು ಸಹಾಯ ಮಾಡ್ತಾನೆ? ಇಲ್ಲ ನಾನು ಹುಚ್ಚಿ ಅಲ್ಲ. ನನಗೆ ಸಹಾಯ ಮಾಡೋ ಒಬ್ಬ ದೇವರಿದ್ದಾನೆ. ಅವನೇ ಆ ಶಿವ. ಅವನು ಸ್ಮಶಾನವಾಸಿ ಅಂತ ನಾನು ಕೇಳಿದ್ದೀನಿ. ಅವನಿಗೆ ನನಗೂ ಕೇಳುತ್ತೆ. ಶಿವನೇ, ದಯವಿಟ್ಟು ನನಗೆ ಸಹಾಯ ಮಾಡಪ್ಪ. ನಮ್ಮ ಅಮ್ಮನ ಹತ್ರ ನಾನು ಮಾತಾಡ್ಬೇಕು. ದಯವಿಟ್ಟು ನಾನು ಸಹಾಯ ಮಾಡು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ನಮಃ ಶಿವಾಯ. ಯಾರು ಕಷ್ಟದಲ್ಲಿದ್ದಾರೆ, ಶಿವನ ಧ್ಯಾನ ಮಾಡುತ್ತಾ ಶಿವನ ಕರೀತಾ ಇದ್ದಾರೆ. ನಾನು ಅವರಿಗೆ ಸಹಾಯ ಮಾಡಬೇಕು. ಓಂ ತ್ರಯಂಬಕ. ಗಂಗೆ ಜಮುನೆ ಜೈವ ಗೋದಾವರಿ ಸರಸ್ವತಿ ಹಣೆ ಕುಂಕುಮ ಇಟ್ಟು ಹಾರನ ಅವ್ರ ಕೊಳ್ಳಗೆ ಹಾಕಿ. ಯಾಕೆ ಮಾಯ, ಯಾಕೆ ನೀನು ನನ್ನ ಹತ್ರ ಏನು ಮಾತಾಡ್ತಾ ಇಲ್ಲ? ನನ್ನ ಮೇಲೆ ಸಿಟ್ಟ ನಿನ್ಗೆ? ನಾನು ನಿನ್ಗೇನು ಅನ್ಯಾಯ ಮಾಡಿದ್ದೀನಿ ಹೇಳು? ನಾನು ನಿನ್ನ ಎತ್ತಮ್ಮ ತಾನೆ, ನಿನ್ಗೋಸ್ಕರ ಎಷ್ಟು ಪಾಡುಪಟ್ಟಿದ್ದೀನಿ ಅಂತ ನಿನಗೆ ಗೊತ್ತು ತಾನೆ. ಆ ಮನೆಯವ್ರ ಮೇಲೆ ದ್ವೇಷ ಸಾಧಿಸ್ದಂಗೆ ನನ್ನ ಮೇಲೂ ಸಾಧಿಸ್ತಾ ಇದೆಯಲ್ಲ. ನೋಡು, ನಿನ್ನ ಪಾಲಿನ ಆಸ್ತಿನ ನಮ್ಮತ್ತಿಗೆ ನನಗೆ ಕೊಡ್ತಾರಂತೆ. ನಿನ್ಗೇನು ಬೇಕು ಅಂತ ಹೇಳು? ನೀನ್ ಸಂತೋಷವಾಗಿರ್ಬೇಕು ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಮಾಯಾ. ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಳ್ಬೇಡ ಅಮ್ಮ, ನಾನು ನಿಜವಾಗ್ಲೂ ಎಲ್ಲೂ ಹೋಗಿಲ್ಲ, ನಿನ್ ಪಕ್ಕದಲ್ಲೇ ಇದ್ದೀನಿ ಅಮ್ಮ. ಆದ್ರೆ ಆ ಸಾಧ್ವಿ ನನ್ ಶಕ್ತಿನೆಲ್ಲ ದಿಗ್ಬಂಧನ ಮಾಡಿದಾಳೆ, ನನ್ನ ಕಟ್ಟ ಹಾಕಿದಾಳೆ. ನಾನು ಏನ್ ಮಾಡ್ಬೇಕು ಅಂತ ತೋರಿಸ್ತಿಲ್ಲ ಅಮ್ಮ. ಇದರಿಂದ ನನಗೆ ಹೇಗ್ ಮುಕ್ತಿ ಅಂತ ನನಗೆ ಗೊತ್ತಿಲ್ಲ ಅಮ್ಮ. ಆದ್ರೆ ನಿನ್ ದಿನ ಪೂಜಿಸೋ ದೇವ್ರು ನಮ್ಗೆ ಸಹಾಯ ಮಾಡೇ ಮಾಡ್ತಾನಮ್ಮ. ಆ ಈಶ್ವರ ನಮ್ಮ ಜೊತೆ ಇದಾನಮ್ಮ. ಓಂ ನಮಃ ಶಿವಾಯ. ನಮಃ ಏಕದಂತಾಯ ನಮಃ ಕಪಿಲಾಯ ನಮಃ. ಪರಮ ಪವಿತ್ರವಾದ ಶಿವನಾಮವನ್ನು ಜಪಿಸಿ ಸಹಾಯವನ್ನು ಬೇಡಿದ ಆತ್ಮ ನೀನೇನಾ? ಹೌದು ಸ್ವಾಮಿ, ನಾನು ಮಾಯಾ. ಇವರು ನನ್ನ ತಾಯಿ ರುಕ್ಮಿಣಿ ಅಂತ. ಒಬ್ರು ಸಾಧ್ವಿ ನಾನು ಯಾವ ಶಕ್ತಿನೂ ಪ್ರಯೋಗ ಮಾಡದೇ ಇರೋ ಹಾಗೆ ದಿಗ್ಬಂಧನ ಮಾಡಿ ನನ್ನ ಕಟ್ಟ ಹಾಕಿದ್ದಾರೆ. ದಯವಿಟ್ಟು ಅದರಿಂದ ನನಗೆ ಬಿಡುಗಡೆ ಕೊಡಿ. ನಾನು ಅಮ್ಮನ ಜೊತೆ ಮಾತಾಡ್ಬೇಕು. ಓಂ ತ್ರಯಂಬಕ. ನಿನ್ನನ್ನ ದಿಗ್ಬಂಧನ ಮಾಡಿ ಕಟ್ಟಿ ಹಾಕಿರುವವಳು ಸಾಮಾನ್ಯದವಳಲ್ಲ. ಅವಳಿಗೆ ಅಗಾಧವಾದ ಶಕ್ತಿ ಇದೆ. ಈ ಕಟ್ಟನ್ನು ಬಿಡಿಸಲು ನನ್ನಿಂದ ಸಾಧ್ಯವಿಲ್ಲ. ಅಯ್ಯೋ ಅಯ್ಯೋ,
ನಿಮ್ಮಂತ ಸಾಧಕರಿಂದನೇ ಈ ಕೆಲಸ ಆಗಿಲ್ಲ ಅಂದ್ರೆ ಮತ್ತೆ ನನಗೆ ಯಾರು ಸಹಾಯ ಮಾಡ್ತಾರೆ ಸ್ವಾಮಿ? ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಯಾವ್ದಾದ್ರು ಒಂದು ದಾರಿ ತೋರಿಸಿ, ನನಗೆ ಬಂಧನದಿಂದ ಮುಕ್ತಿ ಕೊಡಿ. ನಿನ್ನನ್ನು ಈ ದಿಗ್ಬಂಧನದಿಂದ ಮುಕ್ತಗೊಳಿಸಲು ಒಬ್ಬರಿಗೆ ಮಾತ್ರ ಸಾಧ್ಯ. ಅವರು ಮನಸ್ಸು ಮಾಡಿದರೆ ನಿನ್ನನ್ನು ಇಲ್ಲಿಂದ ಬಂಧ ಮುಕ್ತಗೊಳಿಸಬಹುದು. ಯಾರದು ಸ್ವಾಮಿಗಳೇ? ದಯವಿಟ್ಟು ಹೇಳಿ, ನಾನೇ ಹೋಗೋರಿ ಬೇಡ್ಕೋತೀನಿ. ಅವರು ಬೇರೆ ಯಾರೋ ಅಲ್ಲ, ಇಲ್ಲಿ ರೋಧಿಸುತ್ತಾ ಇರೋ ನಿನ್ನ ತಾಯಿ. ಅವರಿಂದ ನಿನ್ನ ಈ ಕಟ್ಟನ್ನು ಬಿಡಿಸಲು ಸಾಧ್ಯ. ನಾನು ಅವರ ಹತ್ರ ಮಾತಾಡ್ತೀನಿ. ಅಮ್ಮ, ಹೇಳು, ಎತ್ತೇಳು. ಓಂ ತ್ರಯಂಬಕ. ಸ್ವಾಮಿ, ನೀವ್ಯಾರೋ ಏನೋ ನನಗೆ ಗೊತ್ತಿಲ್ಲ. ನನ್ನ ಮಗಳು ಸತ್ತು ಅತಂತ್ರ ಸ್ಥಿತಿಯಲ್ಲಿದ್ಲು, ನನ್ನ ಜೊತೆ ಮಾತಾಡ್ತಾನೂ ಇದ್ಲು. ಆದರೆ ಇವಾಗ ಅವಳು ನನ್ನ ಜೊತೆ ಮಾತಾಡ್ತಾ ಇಲ್ಲ. ಈಗ ಅವಳು ಸುಖವಾಗಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಸ್ವಾಮಿ. ನಂಗೆಲ್ಲ ಗೊತ್ತಮ್ಮ. ಅವಳು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ. ಅವಳ ಆಸೆ ಈಡೇರದೆ ಅವಳು ಈ ಲೋಕವನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಮತ್ತೆ ನಾನು ಎಷ್ಟು ಕೇಳ್ಕೊಂಡ್ರು ಅವಳು ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ ಸ್ವಾಮಿಗಳೇ? ನಿನ್ನ ಮಗಳ ಶಕ್ತಿ ಪ್ರಯೋಗವಾಗದಂತೆ ಸಾಧ್ವಿಯೊಬ್ಬಳು ಅವಳಿಗೆ ದಿಗ್ಬಂಧನ ಮಾಡಿದ್ದಾಳೆ. ನೀನು ಮನಸ್ಸು ಮಾಡಿದರೆ ಅವಳನ್ನು ಈ ಕಟ್ಟಿನಿಂದ ಬಿಡಿಸಬಹುದು. ತಾಯಿಯಾದ ನೀನೇ ಅವಳಿಗೆ ಹೊಸ ಜನ್ಮ ಕೊಡಬೇಕು. ಏನ್ ಮಾಡ್ಬೇಕು ಹೇಳಿ ಸ್ವಾಮಿ? ನಿನ್ನ ಗರ್ಭದಲ್ಲಿದ್ದಾಗ ನಿನ್ನ ರಕ್ತವನ್ನು ಅವಳಿಗೆ ಕೊಟ್ಟು ಜನ್ಮ ಕೊಟ್ಟಿದ್ದೀಯ. ಈಗ ಅದೇ ರಕ್ತದಿಂದ ನೀನು ಅವಳಿಗೆ ಪುನರ್ಜನ್ಮವನ್ನು ಕೊಡಬೇಕು. ಶಿವನ ಸ್ಮರಣೆ ಮಾಡುತ್ತಾ ನಿನ್ನ ರಕ್ತದಿಂದ ಈ ಸಮಾಧಿಗೆ ತರ್ಪಣವನ್ನು ಕೊಟ್ಟಿದ್ದಾದರೆ ನಿನ್ನ ಮಗಳು ಆ ಸಾಧ್ವಿ ಮಾಡಿರುವ ದಿಗ್ಬಂಧನದಿಂದ ಬಿಡುಗಡೆಯಾಗುತ್ತಾಳೆ. ಅವಳು ಸ್ವತಂತ್ರಳಾಗುತ್ತಾಳೆ. ತಗೋ ಈ ಕತ್ತಿಯನ್ನು. ಓಂ ತ್ರಯಂಬಕ. ತಗೋ ಈ ಕತ್ತಿಯನ್ನು. ಮಂಗಳ ಚಕ್ರಕ್ಕೆ ಮಗಳೇ, ನೀನ್ ಚೆನ್ನಾಗಿರ್ತೀಯ ಅಂದ್ರೆ ನನ್ನ ಇಡೀ ದೇಹದ ರಕ್ತನ ಸಮಾಧಿ ಮೇಲೆ ಚೆಲ್ಬಿಡ್ತೀನಿ.
ಮುತ್ತಣ್ಣ ಪೂಜೆ ಎಲ್ಲ ಸಾಂಗವಾಗಿ ಮುಗಿದಿದೆ, ನಾನಿನ್ನು ಹೊರಡ್ತೀನಿ. ಸರಿ ಶಾಸ್ತ್ರಿಗಳೇ, ಒಳ್ಳೆಯದಾಗಿ. ಸಂಹಾರ ಶುರು ಆಗುತ್ತೆ.